ನೀವಿದ್ರೆ ಕಂಫರ್ಟ್ ಝೋನ್, ಬೇರೆಯವ್ರಿದ್ರೆ ಕಂಫರ್ಟ್ ಝೋನ್ ಅಲ್ವಾ ಅದು? ಕ್ಯೂಟ್ ಆಗಿದೆ. ಇದೇ ನಿಜವಾದ ಕಾಮಿಡಿ. ಬಿಗ್ ಬಾಸ್ ಮನೆಯಲ್ಲಿ ಬೆನ್ನಿಗೆ ಚೂರಿ ಅನ್ನೋ ಒಂದು ನಾಮಿನೇಷನ್ ಟಾಸ್ಕ್ ಅನ್ನ ಬಿಗ್ ಬಾಸ್ ಅವರು ಕೊಟ್ಟಿದ್ದಾರೆ. ನಿನ್ನೆ ರಕ್ಷಿತಾ ಮಾಡಿದಂತಹ ಆಟ, ಹುಡುಗಾಟ, ಹಾಗೆ ಅವಳು ಮಾಡಿದಂತಹ ಓವರ್ ಆಕ್ಟಿಂಗ್ ಅನ್ನ ಎಲ್ಲರೂ ಕೂಡ ನೋಡಿರ್ತೀರಾ. ಯಾವ ರೀತಿ ಮಾಡಿದ್ಲು, ನಿಜಕ್ಕೂ ಕೂಡ ಇವಳೇನ ರಕ್ಷಿತಾ ಅನ್ಬೇಕು, ಆ ರೀತಿ ಮಾಡಿದ್ಲು. ಆದ್ರೆ ಈಗ ಬಿಟ್ಟಿರುವಂತಹ ಒಂದು ಪ್ರೋಮೋದಲ್ಲಿ ನಮ್ಮ ಗಿಲ್ಲಿ ಮತ್ತೆ ರಾಶಿಕಾ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದ ಜಗಳವನ್ನ ಮಾಡ್ಕೋತಾರೆ. ಗಿಲ್ಲಿ ಅಂತೂ ರಾಶಿಕನ್ಗೆ ಮೇಲಿಂದ ಕೆಳಗೆ ಸೂಪರ್ ಆಗಿ ಉರ್ಸಾಕ್ಬಿಟ್ಟಿದ್ದಾನೆ. ಸೊ ಗೊತ್ತಿರ್ಬೋದು ನಿಮಗೆ, ಕಾವ್ಯನನ್ನ ಮನೆಯವರು ಎಲ್ಲರೂ ಕೂಡ ಟಾರ್ಗೆಟ್ ಮಾಡೋದು ಗಿಲ್ಲಿಯ ವಿಚಾರವಾಗಿ ಅಷ್ಟೇ. ಸೊ ಗಿಲ್ಲಿಗೆ ಸ್ಟ್ಯಾಂಡ್ ತಗೋತಾಳೆ, ಗಿಲ್ಲಿ ಇಲ್ಲ ಅಂದ್ರೆ ಅವಳು ಏನೂ ಇಲ್ಲ ಅಂತ ಹೇಳಿ. ಬಟ್ ಜನಗಳು ನೋಡ್ತಿದ್ದಾರೆ, ಅವಳು ಗಿಲ್ಲಿಗೆ ಸ್ಟ್ಯಾಂಡ್ ತಗೊಳ್ತಿಲ್ಲ, ಗಿಲ್ಲಿಗೆ ಒಂದು ಅರ್ಥ ಮಾಡಿಸೋ ರೀತಿಯಲ್ಲಿ ಅರ್ಥ ಮಾಡ್ಸಕ್ಕೆ ಹೋಗ್ತಾರೆ. ಆದ್ರೆ ಅವರಿಬ್ರು ಕೂಡ ಆಡ್ತಿರೋದು ಒಬ್ರಿಗೆ ಒಬ್ರು ಏನಾದ್ರು ಸೇಫ್ ಮಾಡ್ಕೊಂಡು ಆಡ್ತಿರೋಂತಹ ಯಾವುದೇ ಆಟಗಳು ಕಾಣಿಸಲ್ಲ. ಆದ್ರೆ ಮನೆಯವರೆಲ್ಲರೂ ಕೂಡ ನಾಮಿನೇಟ್ ಮಾಡ್ಬೇಕಾದ್ರೆ ಕಾವ್ಯನ್ಗೆ ಹೇಳೋದು ಒಂದೇ, ಗಿಲ್ಲಿಗೆ ಸ್ಟ್ಯಾಂಡ್ ತಗೋತಾಳೆ ಅಂತ ಹೇಳಿ. ಸೊ ಈಗ ರಾಶಿಕಾನು ಕೂಡ ಅದನ್ನೇ ಮಾಡ್ತಾಳೆ, ಕೇವಲ ಸ್ಟ್ಯಾಂಡ್ ತಗೋತೀನಿ ಅಂತಾಳೆ, ಅದು ಗಿಲ್ಲಿಗೆ ಅಷ್ಟೇ ತಗೋತಾಳೆ ಅಂತ ಹೇಳಿದಾಗ ಕಾವ್ಯ ಒಂದು ಅವಾಜನ್ನ ಹಾಕ್ತಾಳೆ, ಅದ್ಭುತವಾಗಿ ಹಾಕ್ತಾಳೆ. ತಾಕತ್ ಅನ್ನೋದಿದ್ರೆ ಗಿಲ್ಲಿ ಜೊತೆಗೆ ಅದೇ ಫ್ರೆಂಡ್ಶಿಪ್ ಅನ್ನ ಮಾಡಿ ತೋರಿಸ್ಲಿ ನನಗೆ ಅಂತ ಹೇಳಿ ಹೇಳ್ತಾರೆ. ನಂತರ ಹೋಗಿ ಗಿಲ್ಲಿಗೂ ಕೂಡ ನಾಮಿನೇಟ್ ಮಾಡ್ಬಿಟ್ಟು ಇವನು ಕಾವ್ಯನ್ಗೆ ಅಷ್ಟೇ ಸ್ಟ್ಯಾಂಡ್ ತಗೋತಾನೆ ಅಂತ ಹೇಳಿದಾಗ ಗಿಲ್ಲಿ ಸುಮ್ನಿರೋ ಮಗನ ಅಲ್ವೇ ಅಲ್ಲ. ಯಾರಿಗೆ ಹೇಳ್ತಿದೀಯ ಇಲ್ಲಿ ಸರ್ವೆಂಟ್ ಅಂತ? ನೀನು ಸರ್ವೆಂಟ್ ಮಾಡ್ಕೊಂಡಿರೋದು ಸೂರಜ್ನ. ಕಾಫಿ ತರ್ಸ್ಕೊತೀಯ, ಟೀ ತರ್ಸ್ಕೊತೀಯ, ಅದಲ್ವಾ ನೀನು ಸ್ಟ್ಯಾಂಡ್ ತಗೊಳ್ಳೋದು ಅಂದಾಗ, ಇಷ್ಟು ದಿನ ತರ್ಸ್ಕೊಂಡಿಲ್ಲ ಕಣೋ, ಇವಾಗ ತರ್ಸ್ಕೊತೀನಿ ನೋಡು ಅಂದಾಗ ಅಲ್ಲಿ ಗಿಲ್ಲಿ ಒಂದು ಕೌಂಟರ್ ಕೊಡ್ತಾನೆ, ಸೂರಜ್ನ ಏನು ಸಪ್ಲೈಯರ್ ಅನ್ಕೊಂಡಿದ್ಯಾ ಅಂತ ಹೇಳಿ. ಸೊ ಆಗ ಸೂರಜ್ಗೂ ಕೂಡ ಉರಿ ಹತ್ಕೊಳ್ದಾಗ ಕಾಮಿಡಿ ಎಲ್ಲಿ ಮಾಡಬೇಕು ಅಲ್ಲಿ ಮಾಡಿ ಚೆನ್ನಾಗಿರುತ್ತೆ ಅಂದಾಗ, ಈಗ ಮಾಡ್ತೀನಿ ನೋಡು ಕಾಮಿಡಿ ಅಂದ್ಬಿಟ್ಟು ಗಿಲ್ಲಿ ರಾಶಿಕನ್ಗೆ ಹೇಳ್ತಾನೆ, ನೀನು ಸಿಕ್ಕಾಪಟ್ಟೆ ಕ್ಯೂಟ್ ಆಗಿದ್ಯಾ ಅಂತ ಹೇಳಿದಾಗ, ಹೌದು ನಾನು ಇದೀನಿ ಅಂದಾಗ, ಇದೇ ನೋಡೆ ಕಾಮಿಡಿ ಅಂದ್ರೆ ಅಂತಾನು ಕೂಡ ಗಿಲ್ಲಿ ಅವರು ಹೇಳ್ತಾರೆ. ಸೊ ರಾಶಿಕನ್ಗೆ ತಾನು ಮಾಡೋದು ಮಾತ್ರ ಸರಿ, ಕಾವ್ಯ ಮಾಡೋದು ತಪ್ಪು ಅಂತ ಹೇಳಿ. ಸೊ ಮನೆಯಲ್ಲಿ ನಿನ್ನೆಯಿಂದನೂ ನಾನು ನೋಡ್ತಾ ಇದ್ದೀನಿ, ಕಾವ್ಯನ್ಗೆ ಕೇವಲ ಗಿಲ್ಲಿಯ ಮ್ಯಾಟ್ರ್ ಇಟ್ಕೊಂಡೇ ಒಂದು ನಾಮಿನೇಟ್ ಮಾಡ್ತಾರೆ. ಫ್ರೆಂಡ್ಶಿಪ್ ಅನ್ನ ಹೊರಗಡೆ ಇಡ್ರಿ, ಆಟವನ್ನು ನೋಡ್ರಿ, ಆ ವಾರ ಪೂರ್ತಿ ಯಾವ ರೀತಿ ಆಡಿದಾರೋ ಆ ರೀತಿ ಆಡಬೇಕು. ಈ ರಾಶಿಕನ್ಗೆ ತಾನು 3-4 ಹುಡುಗರ ಜೊತೆಗೆ ಇದ್ಲು ಅಂತ ಹೇಳಿ ಇಡೀ ಎಪಿಸೋಡಲ್ಲೇ ಉಗಿಸ್ಕೊಂಡವಳು ಈಗ ಇನ್ನೊಬ್ಬರ ಹತ್ರ ಹೋಗಿದ್ದಾಳೆ, ಗಿಲ್ಲಿಗೆ ಸ್ಟ್ಯಾಂಡ್ ತಗೋತಾಳೆ, ಅದು ತಗೋತಾಳೆ, ಇದು ತಗೋತಾಳೆ ಅಂತ ಹೇಳಿ ಒಬ್ರು ನಾಮಿನೇಟ್ ಮಾಡ್ತಾಳೆ. ಆದ್ರೆ ಕಾವ್ಯ ಸುಮ್ಮನಿರ್ತಾಳೆ ಅಂತ ಗಿಲ್ಲಿ ಯಾವತ್ತೂ ಸುಮ್ಮನಿರೋದಿಲ್ಲ. ಸರಿಯಾಗಿ ಕೌಂಟರ್ಗಳನ್ನ ಕೊಟ್ಟಿದ್ದಾನೆ. ಸೂರಜ್ ಜೊತೆಗೆ ನೀನೇನ್ ಮಾಡ್ತಿದ್ಯಾ ಅದನ್ನ ನೀನು ನೋಡ್ಕೋ, ಅವನ ಸಪ್ಲೈಯರ್ ಆಗಿ ಮಾಡ್ಕೊಂಡಿರೋದು ನೀನು, ಅವಳಲ್ಲ ಅಂತ ಹೇಳಿ ಸರಿಯಾಗಿ ಉರ್ಸ್ಬಿಟ್ಟಿದ್ದಾನೆ. ಮೇಲಿಂದ ಕೆಳಗೆ ಫುಲ್ ಬರ್ನೇ ತೋಗ್ಬಿಟ್ಟಿದ್ದಾಳೆ. ಸೊ ಏನೇ ಆಗ್ಲಿ, ಈ ಟಾಸ್ಕ್ ಒಂಥರ ಚೆನ್ನಾಗಿದೆ. ಯಾರ್ಯಾರ ಮುಖವಾಡ ಏನು ಅನ್ನೋದು ಬಯಲಾಗ್ತಾ ಇದೆ. ಸೊ ರಕ್ಷಿತಾ ನಿನ್ನೆ ಮಾಡಿದಂತ ನೋಡ್ಬಿಟ್ರೆ ಇವಳಿಗ ಗುರು ಇಷ್ಟು ದಿವಸ ನಾವು ಓಟ್ ಹಾಕಿದ್ದು ಅನ್ಸ್ಬಿಟ್ಟಿದೆ. ಸೊ ಮುಂಬೈ ಬುದ್ಧಿ ಎಲ್ಲೋದ್ರು ಮುಂಬೈ ಬುದ್ಧಿನೇ, ಮಂಗಳೂರವ್ರನ್ನ ಮಂಗ ಮಾಡಕ್ ಬರಬೇಡ ಮಾಡಗಿತ್ತಿ ಅಂತ ಹೇಳ್ತಾ ನಾನು ರಕ್ಷಿತನ್ಗೆ ಇನ್ಮೇಲೆ ಓಟ್ ಹಾಕಲ್ಲ ಅಂತ ತುಂಬಾ ಜನ ಕಮೆಂಟ್ಗಳನ್ನ ಹಾಕ್ತಿದ್ದೀರಾ. ಹೌದು, ಇದೇ ರಕ್ಷಿತಾ ಕನ್ನಡ ಯಾಕೆ ಮಾತಾಡಬೇಕು ಅಂತ ಕೇಳಿದವಳು ಈಗ ಅವಳ ನಿಜವಾದ ಮುಖವಾಡನೂ ಕೂಡ ಬಯಲಾಗ್ತಾ ಇದೆ. ಸೊ ಇದ್ರ ಬಗ್ಗೆ ನಿಮಗೆ ಏನಿಸುತ್ತೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ, ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ. ಥ್ಯಾಂಕ್ ಯು.